ಯಾರಲ್ಲಿದ್ದರೆ ಅದು ರಾಹುಲ್ ಗಾಂಧಿಯಲ್ಲೇ ಮತ್ತು ರಾಹುಲ್ ಗಾಂಧಿಯವರ ಕಾಂಗ್ರೆಸ್ನಲ್ಲೇ. ಇಲ್ಲಾಂದ್ರೆ ಈ ದೇಶದ ವಿರೋಧ ಪಕ್ಷಗಳು ನಿರ್ನಾಮವಾಗಿ ಹೋಗುವಂಥ ಎಲ್ಲ ಸಂದರ್ಭ ಇವತ್ತು ನಮ್ಮ ಕಣ್ಣು ಮುಂದಿದ್ದಾವೆ. ಅದಕ್ಕೊಂದು ದೊಡ್ಡ ಸಾಕ್ಷಿ ನಮ್ಮ ಕರ್ನಾಟಕ ಆಗಬಾರ್ದು ಅನ್ನೋದು ಒಂದು ಕಳಕಳಿ. ಯಾಕಪ್ಪ ಅಂತಂದ್ರೆ ವಿರೋಧ ಪಕ್ಷ ಅನ್ನೋದು ಬೇಕಿಲ್ಲ. ವಿರೋಧ ಪಕ್ಷ ಇದ್ದಾಗ ಮಾತ್ರ ಏನಪ್ಪ ಅಂತಂದ್ರೆ ಈ ಪ್ರಜಾಪ್ರಭುತ್ವ ಯಶಸ್ವಿ ಆಗಲು ಸಾಧ್ಯ. ಇಲ್ಲಾಂದ್ರೆ ಭಾಳ ಕಷ್ಟದ ವಿಷಯ. ಏನೋ ಆಗಲಿ, ಈಗ ನಡೆದಂಥ ಡೆವಲಪ್ಮೆಂಟ್ಗಳಿಂದಾಗೆ ಮತ್ತು ಸತೀಶ್ ಅವರು ಕೊನೆಯ ತಮ್ಮ ಪ್ರಯತ್ನ ಮಾಡಿದ್ದು ಈಗಾಗಲೇ ಮುಗಿದಿದ್ದರಿಂದಾಗೆ, ಮತ್ತು ಖರ್ಗೆ ಅವರು ಬಜೆಟ್ ಮುಗಿದ ತಕ್ಷಣ ಸಮಯ ಹೇಳಿಲ್ಲ, ಮುಗಿಸ್ತೀವಿ ನಾವು ಫಾರ್ಮ್ ಡಿಸಿಷನ್ ತೆಗೆದುಕೊಂಡಿದ್ವನ್ನೆಲ್ಲ ಗಮನಿಸಿದ್ರೆ ಒಂದು ಡಿ ಕೆ ಶಿ ಅವರು ಸಿ ಎಮ್ ಆಗ್ಬೋದು, ಇಲ್ಲ ಡಿ ಕೆ ಶಿ ಅವ್ರನ್ನ ಮನವೊಲಿಸಿ ಇನ್ನೂ 2 ವರ್ಷ ತಡೆಯಪ್ಪ ನೀವು. ಯಾಕಂತಂದರೆ ಸಿದ್ದರಾಮಯ್ಯನಂಥ ನಾಯಕರು ಸಿಗೋದು ಭಾಳ ಕಷ್ಟ, ಅಪರೂಪ. 2027 ನಂತರ ತಾವಾಗಿ ಬಿಡುವಂಥ ಒಂದು ವ್ಯವಸ್ಥೆ ಮಾಡಿ ನಿಮಗೆ ಮಾಡಿ ಕೊಡ್ತಾರೆ ಅಂತ ಭರವಸೆನೂ ಕೊಟ್ಟಿರ್ಬೋದು. ಯಾಕಂದರೆ ಈಗಾಗಲೇ ಹಲವು ಸಲ ಸೂಕ್ಷ್ಮವಾಗಿ ಡಿ ಕೆ ಶಿ ಅವರು ಒಪ್ಕೊಂಡಿದ್ದಾರೆ, ನಮಗೇನು ಅಷ್ಟು ಗಡಿಬಿಡಿ ಇಲ್ಲ 2028 ಅನ್ನುವಂಥ ಮಾತು ಮಾತಾಡಿದ್ದಾರೆ. ಆದರೆ ಇದೆಲ್ಲ ಇವತ್ತರ ಗೊಂದಲಕ್ಕೆ ಕಾರಣ ಯತೀಂದ್ರ, ನಮ್ಮ ಸಿದ್ದರಾಮಯ್ಯರ ಮಗ. ಸುಮ್ಮನೆ ನಡೆದಿತ್ತದು, ಹಂಗೆ ಮುಂದೆ ನಡೀತಾ ಇತ್ತು. ನನಗೆ ಕೊಡ್ರಿ ಅಂತ ಹೋಗೋದು, ಡಿ ಕೆ ಶಿ ಅವರು ಮಾಡೋಣ ಅಂತ ಹೇಳೋದು, ಹೈಕಮಾಂಡ ನಡೆದಿತ್ತು. ಇಲ್ಲ 2028 ನಮ್ಮ ಅಪ್ಪನ 5 ವರ್ಷ ಸಿ ಎಮ್ ಅಂತೇನಂದ್ರು ಆವತ್ತು ಶುರುವಾದಂಥ ಈ ಒಂದು ಕದನ ಇದು ಎಲ್ಲಿ ಹೋಗಿ ಮುಟ್ತದೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಾವು ತಿಳಿಯಲಾರದು ಕೆಲವೊಂದು ಮಾಡುವ ತಪ್ಪುಗಳು ಎಂಥ ಪರಿಣಾಮ ಬೀರ್ತವೆ ಅನ್ನೋದಕ್ಕೆ ಯತೀಂದ್ರರ ಮಾತು ಸಾಕ್ಷಿ. ಆ ದಿನಗಳಲ್ಲಿ ಏನಾಗ